ಇವತ್ತು ನಾವು ಕಬ್ಬಿನ ಹಾಲನ್ನು ಯೂಸ್ ಮಾಡಿಕೊಂಡು ಗೋಧಿಯ ದೋಸೆಯನ್ನು ಮಾಡುವ. ತುಂಬಾ ಟೇಸ್ಟಿ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು. ರುಚಿಯೂ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ದೋಸೆಗಿಂತ. ಕಬ್ಬಿನ ಒಂದು ಫ್ಲೇವರ್ ಅದರಲ್ಲಿ ಆ್ಯಡ್ ಆಗಿರೋದ್ರಿಂದ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮಾತ್ರ ನೋಡೋದಲ್ಲದೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಯಮ್ಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ. 1.5 ಗ್ಲಾಸ್ನಷ್ಟು ಕಬ್ಬಿನ ಹಾಲನ್ನು ಅಥವಾ ಕಬ್ಬಿನ ಜ್ಯೂಸನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡೆ. ರೂಮ್ ಟೆಂಪರೇಚರ್ನಲ್ಲಿ ಇದೆ. ಇದು ಫ್ರೆಶ್ ಆಗಿ ಇರುವಂತಹ ಜ್ಯೂಸು. 5ರಿಂದ 6 ಟೇಬಲ್ ಸ್ಪೂನಷ್ಟು ತುರಿದಿಟ್ಟ ಬೆಲ್ಲ, ಜೋನಿ ಬೆಲ್ಲ ಇದ್ದವರು ಅದನ್ನು ಸಹ ಹಾಕ್ಕೊಳ್ಬಹುದು. 1 ದೊಡ್ಡ ಬೌಲ್ನಷ್ಟು ಗೋಧಿ ಹಿಟ್ಟು. ನಾನಿಲ್ಲಿ ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಿತರಿಯಾಗಿ ಇರ್ತದೆ ಅದು, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಪಿಂಚಿನಷ್ಟು ಏಲಕ್ಕಿಯ ಪುಡಿ. ಸ್ವಲ್ಪ ಸ್ವೀಟ್ ಆಗಿರುವ ದೋಸೆ ಆದದ್ರಿಂದ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ಬಿಸಿಯಾದ ತವಕ್ಕೆ 1 ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ನಿಮಗೆ ಸ್ಪ್ರೆಡ್ ಮಾಡಲಿಕ್ಕಾಗ್ತದೆ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಶೇಪ್ನ ಬಗ್ಗೆ ಏನು ಚಿಂತೆ ಬೇಡ. ಆರೋಗ್ಯಕ್ಕೆ ಕಬ್ಬಿನ ಹಾಲು ತುಂಬಾ ಒಳ್ಳೆಯದು. ಇನ್ಸ್ಟೆಂಟಾಗಿ ಎನರ್ಜಿ ಬರ್ತದೆ. ಆಡುವ ಮಕ್ಕಳಿಗೆ, ವಯಸ್ಸಾದವರಿಗೆ ತುಂಬಾ ಒಳ್ಳೆಯದು ಈ ರೆಸಿಪಿ. ಹಾಗೆ ಇದರಲ್ಲಿ ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನು ಸಹ ನಾನು ಯೂಸ್ ಮಾಡಿದ್ದೇನೆ. ತುಪ್ಪವನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಒಂದು ಬದಿ ಕಾದ ನಂತರ ಇನ್ನೊಂದು ಬದಿಯನ್ನು ತಿರುವಿ ಹಾಕ್ಕೊಂಡು ಹೊಂಬಣ್ಣ ಬರುವವರೆಗೆ ಕಾಯಿಸಿದರೆ ನಮ್ಮ ಆರೋಗ್ಯಕರವಾದ ಗೋಧಿ ಹಿಟ್ಟಿನ ದೋಸೆ ಕಬ್ಬಿನ ಹಾಲಿನ ಜೊತೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.